ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಒಂದು ಕಾನ್ಸೆಪ್ಟು ಸೆಕೆಂಡ್ ಪಿ ಯು ಸಿಯ ಬಿಸ್ನೆಸ್ ಸಬ್ಜೆಕ್ಟಿನ ಚಾಪ್ಟರ್ ಸೆಕೆಂಡು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆನಾ? ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು. ಬಿಕಾಸ್ 1 ಮಾರ್ಕಿಗೆ ಒಂದು ಕ್ವಶನ್ನು, 2 ಮಾರ್ಕ್ಸಿಗೆ 1 ಕ್ವಶನ್ನು, ನೆಕ್ಸ್ಟು 4 ಮಾರ್ಕ್ಸಿಗೆ 1 ಕ್ವಶನ್ನು ಕಂಪಲ್ಸರಿ ಇದ್ದಿರುತ್ತೆ. ಟೋಟಲ್ ಆಗಿ 7 ಮಾರ್ಕ್ಸು. ಆ್ಯಂಡ್ ಈ ಚಾಪ್ಟರು POQ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕಾನ್ಸೆಪ್ಟಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಏನಿದೆ ಇದನ್ನು ನೀವು ಸ್ಟಡಿ ಮಾಡಲೇಬೇಕು. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಒಂದು ಪಾಯಿಂಟ್ ಹೇಳಿಬಿಡ್ತೀನಿ, ನಿಮಗೆ ಏನು ಫಸ್ಟ್ ಚಾಪ್ಟರು ಸೆಕೆಂಡ್ ಚಾಪ್ಟರಲ್ಲಿ ಫೀಚರ್ಸ್ ಅನ್ನೋ ಕಾನ್ಸೆಪ್ಟ್ ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಬಿಕಾಸ್ ಎಕ್ಸಾಮಲ್ಲಿ ನಿಮಗೆ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಆವಾಗ ನೀವು ಫಸ್ಟ್ ಚಾಪ್ಟರ್ ಏನಿದೆ ಮ್ಯಾನೇಜ್ಮೆಂಟು, ಆ ಚಾಪ್ಟರಿಗೆ ಸಂಬಂಧಪಟ್ಟಾಗೆ ಮ್ಯಾನೇಜ್ಮೆಂಟಿನ ಫೀಚರ್ಸ್ನ ಬರೀಬೇಕು. ಸೆಕೆಂಡ್ ಚಾಪ್ಟರಲ್ಲಿ ಏನು ಕೇಳ್ತಾರೆ, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ. ಸೊ ಎರಡು ಕಾನ್ಸೆಪ್ಟಿಗೂ ನೀವು ಏನು ಮಾಡಬಾರ್ದು, ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಈ ಚಾಪ್ಟರು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಹಿಯರ್ ನಾವು ಫೀಚರ್ಸಿಗೆ ಹೋಗೋದಕ್ಕಿಂತ ಮುಂಚೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಹೇಳ್ಕೊಂಡು ಫಸ್ಟ್ ತಿಳ್ಕೊಳ್ಳೋಣ. ಏನು ಇವಾಗ ನೋಡಿ, ನಾವು ಯಾವುದೇ ಒಂದು ವರ್ಕ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಕೆಲಸ ಮಾಡುವಾಗ ಒಂದು ರೂಲ್ಸು ಅಂತ ಇರುತ್ತೆ ಅಲ್ವಾ? ಒಂದು ರೆಗ್ಯುಲೇಷನು, ಒಂದು ಪ್ರೊಸೀಜರ್ ಇರುತ್ತೆ, ಒಂದು ಪ್ರಿನ್ಸಿಪಲ್ ಇರುತ್ತೆ. ಅಂದರೆ ಈ ರೂಲ್ಸ್ ಪ್ರಕಾರನೇ ಮಾಡಿದ್ರೆ ಈ ವರ್ಕ್ ಕರೆಕ್ಟಾಗಿ ಆಗುತ್ತೆ, ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಆ ವರ್ಕು ಕಂಪ್ಲೀಟ್ ಆಗುತ್ತೆ. ಈ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡಿ ವರ್ಕ್ ಮಾಡೋದ್ರಿಂದ ನಮಗೆ 100% ಸಕ್ಸಸ್ ಸಿಗುತ್ತೆ ಅನ್ನೋದು ಒಂದು ರೀಸನ್. ಅಂದರೆ ನಾವು ಮಾಡೋ ಕೆಲಸದಲ್ಲಿ ಪ್ರಿನ್ಸಿಪಲ್ಸು, ರೂಲ್ಸು, ರೆಗ್ಯುಲೇಷನ್ನು, ಒಂದು ಪ್ರೊಸೀಜರು, ಒಂದು ಮೆಥೆಡ್ಡು ಕ್ಲೀನಾಗಿರಬೇಕು. ಒಂದು ಪರ್ಫೆಕ್ಟಾಗಿ ಒಂದು ಮೆಥಡ್ನ ಫಾಲೋ ಮಾಡಿಕೊಂಡು, ಒಂದು ಪ್ರೊಸೀಜರ್ ಫಾಲೋ ಮಾಡಿಕೊಂಡು, ಒಂದು ರೂಲ್ಸ್ನ ಫಾಲೋ ಮಾಡಿಕೊಂಡು, ಅಥವಾ ಸಮ್ ಪ್ರಿನ್ಸಿಪಲ್ಸು ಅಲ್ವಾ, ತತ್ವಗಳನ್ನು ಫಾಲೋ ಮಾಡಿಕೊಂಡು ನಾವೇನು ಮಾಡಬೇಕು, ವರ್ಕ್ಗಳನ್ನು ಮಾಡಬೇಕಾಗತ್ತೆ. ಸೊ ನಾವು ಬಿಸ್ನೆಸ್ಸಿಗೆ ಬಂದಾಗ ಯಾವುದೇ ಒಂದು ಬಿಸ್ನೆಸ್ ಆಗಿರಬಹುದು, ಆ ಬಿಸ್ನೆಸ್ಸಲ್ಲಿ ಓನರ್ ಮಾತ್ರ ಅಲ್ಲ, ಓನರ್ ಆಗಿರಬಹುದು, ಮ್ಯಾನೇಜರ್ಸ್ ಆಗಿರಬಹುದು, ಅಥವಾ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವ ಎಂಪ್ಲಾಯೀಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಇವರೆಲ್ಲರನ್ನೂ ಮೈಂಡಲ್ಲಿ ಇಟ್ಕೊಂಡು ಕೆಲವೊಂದು ಪ್ರಿನ್ಸಿಪಲ್ಸ್ಗಳನ್ನು ಮಸ್ಟ್ ಆ್ಯಂಡ್ ಶುಡ್ ನಾವೇನು ಮಾಡಬೇಕು, ಬಿಸ್ನೆಸ್ಸಲ್ಲಿ ಫಾಲೋ ಮಾಡಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ನೆನಪಿರಬೇಕು. ಬಿಸ್ನೆಸ್ಸಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಆ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವ ಎಂಪ್ಲಾಯೀಸು ಕೂಡ ಸ್ಯಾಟಿಸ್ಫೈ ಆಗಿರ್ತಾರೆ, ಮ್ಯಾನೇಜರ್ಸು ಕೂಡ ಎಫೆಕ್ಟಿವ್ ಆಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾರೆ, ಓನರ್ಸು ಕೂಡ ಬಿಸ್ನೆಸ್ಸನ್ನು ಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ರೀತಿಯ ಸಮ್ ಪ್ರಿನ್ಸಿಪಲ್ಸು ಈ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಈ ಚಾಪ್ಟ್ರಲ್ಲಿ ಇವಾಗ ನಿಮಗೆ ಬರೋದು 2 ಪ್ರಿನ್ಸಿಪಲ್ಸು ಮೇಯ್ನಾಗಿ. ಒಂದು ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಬರುತ್ತೆ, ಇನ್ನೊಂದು ಜನರಲ್ ಪ್ರಿನ್ಸಿಪಲ್ಸ್ ಬರುತ್ತೆ. ಅಂದರೆ ಟೇಲರ್ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ನಾವು ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಟೇಲರ್, ಓಕೆನಾ? FW ಟೇಲರ್ ಅಂತ ಕರಿತೀವಿ. ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅಂತ ಹೇಳ್ಕೊಂಡು ಇವ್ರದ್ದು 4 ಪ್ರಿನ್ಸಿಪಲ್ಸ್ ಇದೆ. ನೆಕ್ಸ್ಟು ಫೇಯಾಲ್ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಜನರಲ್ ಮ್ಯಾನೇಜ್ಮೆಂಟು. ಫೇಯಾಲು ಹೆನ್ರಿ ಫೇಯಾಲ್ ಫುಲ್ ನೇಮು ನೆನಪಿರಬೇಕು. ಇವ್ರದ್ದು 14 ಪ್ರಿನ್ಸಿಪಲ್ಸ್ ಇದೆ. 14 ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೇ ಫೇಯಾಲ್ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಬಿಸ್ನೆಸ್ಸು ಫುಲ್ ಕಂಪ್ಲೀಟಾಗಿ ಓದೋರಿಗೆ ಅಥವಾ ಸೆಕೆಂಡ್ PUC ಕಂಪ್ಲೀಟಾಗಿ ಮುಂದೆ ಹೋದೋರಿಗೆ ಎಲ್ರಿಗೂ ಕೂಡ 14 ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ ಸಾಕು, ಹೆನ್ರಿ ಫೇಯಾಲ್ ನೆನಪಾಗ್ಬಿಡ್ತಾರೆ. ಬಿಕಾಸ್ ಇವರು ಏನು ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರಿತೀವಿ. 1 ಮಾರ್ಕಿಗೆ ಇಂಪಾರ್ಟೆಂಟು, ಹೂ ಈಸ್ ದ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ, ಹೆನ್ರಿ ಫೇಯಾಲು. ಸೊ ಅದು ಫ್ಯೂಚರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ 14 ಪ್ರಿನ್ಸಿಪಲ್ಸು ತುಂಬಾ ಇಂಪಾರ್ಟೆಂಟು. ಪ್ರಾಕ್ಟಿಕಲ್ ಓರಿಯೆಂಟೆಡಿಗೆ ಹೆನ್ರಿ ಫೇಯಾಲಿನ 14 ಪ್ರಿನ್ಸಿಪಲ್ಸ್ ಬರೀರಿ ಅಂತ ಹೇಳಿದ್ರೆ ಜಸ್ಟ್ ಪಾಯಿಂಟನ್ನು ಮಾತ್ರ 1 by 1 14 ಬರೆದಿಟ್ರಾಯ್ತು. 14 ಬರೀಬೇಕು ಅಂತಿಲ್ಲ, 10 ಬರೆದ್ರೆ ಸಾಕು, ಆದರೂ ಕೂಡ 14 ಬರೆಯೋದು ಬೆಟರು. ಸೊ ಆ 14 ಪ್ರಿನ್ಸಿಪಲ್ಸ್ ಇರುತ್ತೆ. ಈ 14 ಪ್ರಿನ್ಸಿಪಲ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ಹೇಳ್ತೀನಿ. ಬಿಕಾಸ್ ಅದಕ್ಕೆ ಒಂದು ಕಂಟಿನ್ಯೂಯಸ್ ಒಂದು 30 ಮಿನಿಟ್ಸ್ ಬೇಕಾಗುತ್ತೆ. ನೆಕ್ಸ್ಟು ಟೇಲರ್ ಪ್ರಿನ್ಸಿಪಲ್ಸು ಅಷ್ಟೇ ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತಿನ ಒಂದು ಕ್ಲಾಸ್ ನೇಚರ್ ಆರ್ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟು ಇರುತ್ತೆ. ಓಕೆನಾ? ಹಿಯರ್ ಇವಾಗ ಒಂದು ಬಿಸ್ನೆಸ್ ಇವಾಗ ಏನಾಗುತ್ತೆ, ಇವರಿದಾರಲ್ಲ ಹೆನ್ರಿ ಫೇಯಾಲು ಮತ್ತು ಟೇಲರು ಸೈಂಟಿಸ್ಟು. ಅಂದರೆ ಏನು ಎಕ್ಸ್ಪೆರಿಮೆಂಟ್ ಮಾಡಿ ಅಥವಾ ಅಬ್ಸರ್ವೇಷನ್ ಮಾಡಿ ಬಿಸ್ನೆಸ್ಸಲ್ಲಿ ಇದೇ ರೀತಿ ಇರಬೇಕು, ಈ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು, ಈ ಪ್ರಿನ್ಸಿಪಲ್ಸ್ಗಳನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ಕೊಂಡು ಟೇಲರು 4 ಪ್ರಿನ್ಸಿಪಲ್ಸ್ನ ಕೊಟ್ಟಿದ್ದಾರೆ. ಅದೇ ರೀತಿ ಹೆನ್ರಿ ಫೇಯಾಲು ಇವ್ರದ್ದು ಯಾವುದೇ ಎಕ್ಸ್ಪೆರಿಮೆಂಟು ಅಲ್ಲ, ಅಬ್ಸರ್ವೇಷನ್ನು ಅಲ್ಲ,
ಇವ್ರದ್ದು ಎಕ್ಸ್ಪೀರಿಯನ್ಸಿಂದ 14 ಪ್ರಿನ್ಸಿಪಲ್ಸ್ನ ಫ್ರೇಮ್ ಮಾಡಿದ್ದಾರೆ. ಅಂದರೆ ಬಿಸ್ನೆಸ್ಸಲ್ಲಿ ಅವ್ರು ಕೊಟ್ಟಿರುವಂತಹ 14 ಪ್ರಿನ್ಸಿಪಲ್ಸ್ನ ಯಾರು ಅಡಾಪ್ಟ್ ಮಾಡಿಕೊಂಡು ಬಿಸ್ನೆಸ್ನ ರನ್ ಮಾಡ್ತಾರಲ್ಲ ಆ ಬಿಸ್ನೆಸ್ಸಿಗೆ 100% ಸಕ್ಸಸ್ಸು ಸಿಗತ್ತೆ ಅಂತ ಅರ್ಥ. ಸೊ ಯಾಕೆ ಪ್ರಿನ್ಸಿಪಲ್ಸು ಬಿಸ್ನೆಸ್ಸಿಗೆ ಬೇಕು? ಪ್ರಿನ್ಸಿಪಲ್ಸು ಬಿಸ್ನೆಸ್ಸಲ್ಲಿ ಇರೋದ್ರಿಂದ ನಮ್ಮ ಬಿಸ್ನೆಸ್ಸಿಗೆ ಸಕ್ಸಸ್ ಸಿಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡೋ ಟೈಮಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಬಿಸ್ನೆಸ್ಸು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಗಿರೋಲ್ಲ, ಎಲ್ಲ ಬಿಸ್ನೆಸ್ಸು ಸ್ಮಾಲ್ ಬಿಸ್ನೆಸ್ ಆಗಿರೋಲ್ಲ. ಬಿಸ್ನೆಸ್ಸಿನ ನೇಚರ್ ಆಗಿರಬಹುದು ಅಥವಾ ಬಿಸ್ನೆಸ್ಸಿನ ಫುಲ್ಲು ಏರಿಯಾ ಆಗಿರಬಹುದು, ಇಂಟರ್ನಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವ ಎಂಪ್ಲಾಯೀಸಿನ ಮೈಂಡ್ ಸೆಟ್ ಆಗಿರಬಹುದು ಅಥವಾ ಅವರ ಬ್ಯಾಕ್ಗ್ರೌಂಡ್ ಆಗಿರಬಹುದು, ಮ್ಯಾನೇಜರ್ಸಿನ ಟ್ಯಾಲೆಂಟ್ ಆಗಿರಬಹುದು ಅಥವಾ ಬಿಸ್ನೆಸ್ಸಲ್ಲಿ ಪ್ರೊಡ್ಯೂಸ್ ಮಾಡುವ ಪ್ರಾಡಕ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ವೇರಿ ಆಗಿರೋದ್ರಿಂದ ಆಯಾ ಬಿಸ್ನೆಸ್ಸಿಗೆ ತಕ್ಕಂತೆ ಪ್ರಿನ್ಸಿಪಲ್ಸ್ಗಳನ್ನು ನಾವೇನು ಮಾಡ್ಕೋಬೇಕು, ಅಳವಡಿಸ್ಕೋಬೇಕು. ಓಕೆನಾ? ಸಮ್ ಟೈಮ್ಸ್ ಪ್ರಿನ್ಸಿಪಲ್ಸ್ ಕೂಡ ಚೇಂಜ್ ಆಗುತ್ತೆ, ಒಂದು ರೂಲ್ಸು ಕೆಲವೊಂದು ಚೇಂಜ್ ಆಗುತ್ತೆ. ಅದು ಟೈಮಿಗೆ ತಕ್ಕಂತೆ ನಾವು ಚೇಂಜ್ ಮಾಡಿಕೊಂಡು ಬಿಸ್ನೆಸ್ಸನ್ನು ರನ್ ಮಾಡ್ಕೊಂಡು ಹೋಗಬೇಕು. ಬಟ್ ಮೇನ್ಲಿ ಈ 14 ಪ್ರಿನ್ಸಿಪಲ್ಸ್ ಏನಿದೆ ಅಥವಾ ಈ 4 ಪ್ರಿನ್ಸಿಪಲ್ಸ್ ಏನಿದೆ ಇದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸು. ಇದನ್ನು ಬಿಸ್ನೆಸ್ಸಲ್ಲಿ ಏನು ಮಾಡ್ಕೋಬೇಕು, ಅಡಾಪ್ಟ್ ಮಾಡ್ಕೋಬೇಕು. ಪ್ರತಿಯೊಂದು ಬಿಸ್ನೆಸ್ಸು ಕೂಡ ಒಂದು ಬಿಸ್ನೆಸ್ಸಲ್ಲಿ ಪ್ರಿನ್ಸಿಪಲ್ಸ್ಗಳನ್ನು ಫ್ರೇಮ್ ಮಾಡುವಾಗ ಅಥವಾ ಪ್ರಿನ್ಸಿಪಲ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳುವಾಗ ಈ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ನೋಡಿ, ಇದನ್ನು ಮೈಂಡಲ್ಲಿ ಇಟ್ಕೊಂಡೇ ಪ್ರಿನ್ಸಿಪಲ್ಸ್ನ ಫ್ರೇಮ್ ಮಾಡೋದು. ಅಂದರೆ ಬಿಸ್ನೆಸ್ ಅಂತ ಬಂದಾಗ 3 ಲೆವೆಲ್ ಬರುತ್ತೆ. ಒಂದು ಟಾಪ್ ಲೆವೆಲ್ಲು, ಮಿಡಲ್ ಲೆವೆಲ್ಲು, ಲೋ ಲೆವೆಲ್ಲು. ನಿಮಗೆ ಗೊತ್ತಿದೆ, ಇದು ಫಸ್ಟ್ ಚಾಪ್ಟ್ರಲ್ಲೇ ಬಂದಿರುತ್ತೆ. ಟಾಪ್ ಲೆವೆಲಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ ಬಿಸ್ನೆಸ್ಸಿನ ಓನರ್ಸ್ ಆಗಿರಬಹುದು, ಬೋರ್ಡ್ ಆಫ್ ಡಿರೆಕ್ಟರ್ಸ್ ಆಗಿರಬಹುದು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರಬಹುದು, ಟೋಟಲ್ ಆಗಿ ಓನರ್ಸ್ ಆಫ್ ದ ಕಂಪನಿ ಅಂತ ಹೇಳ್ಬೋದು ಟಾಪ್ ಲೆವೆಲಲ್ಲಿ ಬರೋರು. ದೆನ್ ಮಿಡಲ್ ಲೆವೆಲಲ್ಲಿ ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ರೆ ಮ್ಯಾನೇಜರ್ಸು. ಅದು ಯಾವ ಮ್ಯಾನೇಜರ್ ಬೇಕಾದರೂ ಆಗಿರ್ಬೋದು, ಯಾವ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಬೇಕಾದರೂ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, HR ಆಗಿರ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ಬೋದು, ಸೇಲ್ಸ್ ಮ್ಯಾನೇಜರ್ ಆಗಿರ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ಫಿನಾನ್ಸ್ ಮ್ಯಾನೇಜರ್ ಆಗಿರ್ಬೋದು, ಯಾರು ಬೇಕಿದ್ರೂ ಆಗಿರಬಹುದು, ಮ್ಯಾನೇಜರ್ಸ್ ಬರ್ತಾರೆ. ದೆನ್ ಲಾಸ್ಟ್ ಒನ್ ಆಪರೇಷನಲ್ ಲೆವೆಲ್ಲು ಅಥವಾ ಲೋ ಲೆವೆಲ್ಲು, ಇಲ್ಲಿ ಎಂಪ್ಲಾಯೀಸು ಆರ್ ವರ್ಕರ್ಸು ಬರ್ತಾ ಹೋಗ್ತಾರೆ. ಓಕೆನಾ? ಹಿಯರ್ ನೋಡಿ, ಈ ಮ್ಯಾನೇಜ್ಮೆಂಟ್ ಲೆವೆಲ್ಲು ಅಥವಾ ಮಿಡಲ್ ಲೆವೆಲ್ ಏನಿದೆ, ಲೋ ಲೆವೆಲ್ ಏನಿದೆ, ಈ ಎರಡೂ ಲೆವೆಲ್ಲಿಗೂ ಅಸಿಸ್ಟ್ ಮಾಡೋರು, ಗೈಡ್ ಮಾಡೋರು ಯಾರು ಅಂತ ಹೇಳಿದ್ರೆ ಈ ಟಾಪ್ ಲೆವೆಲ್ ಅವರು. ಮಿಡಲ್ ಲೆವೆಲ್ಲು, ಲೋ ಲೆವೆಲ್ಲು ಎರಡಕ್ಕೂ ಕೂಡ ಅಸಿಸ್ಟ್ ಮಾಡ್ತಾರೆ. ಜಾಸ್ತಿ ಅಸಿಸ್ಟ್ ಮಾಡೋದು, ಜಾಸ್ತಿ ಗೈಡೆನ್ಸ್ ಮಾಡೋದು ಯಾರಿಗೆ ಅಂತ ಹೇಳಿದ್ರೆ ಮಿಡಲ್ ಲೆವೆಲ್ಲು. ಬಿಕಾಸ್ ಮಿಡಲ್ ಲೆವೆಲ್ ಅವರು ಅವರ ಕೆಳಗಡೆ ಬರುವಂತಹ ಲೋ ಲೆವೆಲಿನ ಏನು ಎಂಪ್ಲಾಯೀಸ್ಗಳಿಗೆ ಗೈಡ್ ಮಾಡ್ತಾರೆ. ಸೊ ಇದೆರಡೂ ಕೂಡ ಮೇನ್ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂತ ಹೇಳಿದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು. ಟಾಪ್ ಲೆವೆಲ್ ಅವರು ಮಿಡಲ್ ಲೆವೆಲ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ, ಮಿಡಲ್ ಲೆವೆಲ್ ಅವರು ಆಪರೇಷನ್ ಲೆವೆಲ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಬಿಸ್ನೆಸ್ಸಲ್ಲಿ ವರ್ಕು ನಡೀತಾ ಹೋಗುತ್ತೆ. ಅಂದರೆ ಒಂದು ಬಿಸ್ನೆಸ್ ಅಂತ ಬಂದಾಗ ಓನರ್ಸು, ಮ್ಯಾನೇಜರ್ಸು, ವರ್ಕರ್ಸು 3 ಜನನೂ ಕೂಡ ಇಂಪಾರ್ಟೆಂಟ್ ಅಂತ ಆಯಿತು. ಸೊ ಇವಾಗ ಸಿಂಪಲ್ಲಾಗಿ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಕಾನ್ಸೆಪ್ಟು. ಈ ಮೀನಿಂಗ್ ನಿಮಗೆ ಈಸಿ ಆಗಿರುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ. ಈ ಮೀನಿಂಗ್ನ ನೀವು ಓದ್ಕೊಳ್ಬಹುದು. ಈ ಚಾಪ್ಟರಿಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ 4 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ಈ ಒಂದು ಕಾನ್ಸೆಪ್ಟ್, ಮೀನಿಂಗ್ ಕಾನ್ಸೆಪ್ಟನ್ನು ನೀವು ಬರೆಯೋದ್ರಿಂದ ಗುಡ್ ಸ್ಕೋರ್ ಆಗುತ್ತೆ. ಓಕೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಎ ಮ್ಯಾನೇಜೀರಿಯಲ್ ಪ್ರಿನ್ಸಿಪಲ್ ಈಸ್ ಎ ಬ್ರಾಡ್ ಆ್ಯಂಡ್ ಜನರಲ್ ಗೈಡ್ಲೈನ್ ಫಾರ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಇನ್ ಬಿಸ್ನೆಸ್. ಓಕೆನಾ? ಬಿಸ್ನೆಸ್ಸಲ್ಲಿ ನಾವು ಕರೆಕ್ಟಾಗಿ ಡಿಸಿಷನ್ನ ತಗೊಳ್ಳೋದಕ್ಕೆ ಅಥವಾ ಡಿಸಿಷನ್ನ ಯಾವ ರೀತಿ ತಗೋಬೇಕು ಅನ್ನುವಂಥ ಒಂದು ಪ್ರೋಸೆಸ್ ಇರುತ್ತೆ, ವರ್ಕ್ ಇರುತ್ತಲ್ಲ, ಆ್ಯಕ್ಟಿವಿಟಿ ಇರುತ್ತಲ್ಲ ಬಿಸ್ನೆಸ್ಸಲ್ಲಿ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಏನಾಗುತ್ತೆ, ಯಾವ ವೇಯಲ್ಲಿ ಹೋದರೆ ನಮಗೆ ಪ್ರಾಫಿಟ್ ಆಗುತ್ತೆ ಅನ್ನುವಂತಹ ಒಂದು ಪ್ರೋಸೆಸ್ ಇರುತ್ತಲ್ಲ, ಆ ಪ್ರೋಸೆಸ್ಸಿಗೆ ಕರೆಕ್ಟಾಗಿ ಗೈಡ್ಲೈನ್ ಕೊಡುವಂಥದ್ದು ಯಾವುದಾಗಿರುತ್ತೆ, ಪ್ರಿನ್ಸಿಪಲ್ಸ್ ಆಗಿರುತ್ತೆ. ನೆಕ್ಸ್ಟು ದಿಸ್ ಹ್ಯಾವ್ ಬೀನ್, ಏನು ಈ ಪ್ರಿನ್ಸಿಪಲ್ಸ್ ಇದೆಯಲ್ಲ ಇದು ಯಾವ ಮೂಲಕ ಹೇಗೆ ಡೆವಲಪ್ ಆಗಿರುತ್ತೆ ಅಂತ ಹೇಳಿದ್ರೆ ಆನ್ ದ ಬೇಸಿಸ್ ಆಫ್ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ ಆ್ಯಸ್ ವೆಲ್ ಆ್ಯಸ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಆಫ್ ದ ಮ್ಯಾನೇಜರ್ಸ್. ಬಿಸ್ನೆಸ್ಸಲ್ಲಿ ಇದೇ ರೂಲ್ಸನ್ನು ಫಾಲೋ ಮಾಡಬೇಕು, ಇದೇ ರೀತಿ ಒಂದು ಪ್ರಿನ್ಸಿಪಲ್ ಇರಬೇಕು, ಇದೇ ರೀತಿ ಒಂದು ಪ್ರೊಸೀಜರ್ ಇದೆ ಅಂತ ಹೇಳಿಕೊಂಡು ಆ ಒಂದು ಪ್ರಿನ್ಸಿಪಲ್ಲು ಯಾವ ರೀತಿ ಸೆಟ್ ಆಗಿರುತ್ತೆ ಅಂತ ಹೇಳಿದ್ರೆ ಅಬ್ಸರ್ವೇಷನಿಂದ ಆಗಿರಬಹುದು, ಎಕ್ಸ್ಪೆರಿಮೆಂಟ್ ಮಾಡಿ ಆಗಿರಬಹುದು, ಎಕ್ಸ್ಪೀರಿಯನ್ಸಿಂದ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಒಂದು 10 ವರ್ಷ 12 ವರ್ಷ ಬಿಸ್ನೆಸ್ಸು ಫುಲ್ಲು ಕಂಟಿನ್ಯೂಸ್ ಎಕ್ಸ್ಪೀರಿಯನ್ಸಿಂದ ಟಾಪ್ ಲೆವೆಲಿಗೆ ಹೋಗಿರುತ್ತೆ. ಏನಂದರೆ ಡೇ ಬೈ ಡೇ, ವರ್ಷದಿಂದ ವರ್ಷಕ್ಕೆ ಅವರಿಗೆ ಏನಾಗಿರುತ್ತೆ, ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ. ಬಿಸ್ನೆಸ್ಸನ್ನು ಯಾವ ರೀತಿಯಲ್ಲಿ ರನ್ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಹಾಗಾಗಿ
ಥ್ರೂ ಎಕ್ಸ್ಪೀರಿಯನ್ಸು ಕೂಡ ಕೆಲವೊಂದು ಪ್ರಿನ್ಸಿಪಲ್ಸ್ಗಳನ್ನು ಬಿಸ್ನೆಸ್ಸಲ್ಲಿ ಫ್ರೇಮ್ ಮಾಡ್ತಾರೆ. ಓಕೆನಾ. ಫಸ್ಟ್ ಒನ್ ಇವಾಗ ನಾವು ಫೀಚರ್ಸ್ನ ನೋಡ್ತಾ ಹೋಗೋಣ. ಅಂದರೆ ಈ ಪ್ರಿನ್ಸಿಪಲ್ಸು ಬಿಸ್ನೆಸ್ಸಲ್ಲಿ ಇರುತ್ತಲ್ವ, ಈ ಪ್ರಿನ್ಸಿಪಲ್ಸಿನ ಫೀಚರ್ಸ್ ಏನು, ಲಕ್ಷಣಗಳೇನು, ಅಂದರೆ ಆ ಪ್ರಿನ್ಸಿಪಲ್ ಯಾವ ರೀತಿ ಇರುತ್ತೆ, ಅದು ಹೇಗೆ ನಾವು ಅದನ್ನು ನೋಡಬಹುದು, ಅದು ಯಾವ ರೀತಿ ಬಿಸ್ನೆಸ್ಸಿಗೆ ಅಪ್ಲೈ ಆಗುತ್ತೆ, ಯಾವ್ಯಾವ ರೀತಿ ಆ ಪ್ರಿನ್ಸಿಪಲ್ಸ್ಗಳು ಯೂಸ್ ಆಗುತ್ತೆ ಅನ್ನೋದು ಈ ಕಾನ್ಸೆಪ್ಟಲ್ಲಿ ಬರ್ತಾ ಹೋಗುತ್ತೆ. ಟೋಟಲ್ ಆಗಿ ಪ್ರಿನ್ಸಿಪಲ್ಸಿನ ಲಕ್ಷಣಗಳು, ಫೀಚರ್ಸ್. ಓಕೆನಾ. ಫಸ್ಟ್ ಒನ್ ಯೂನಿವರ್ಸಲ್ ಅಪ್ಲಿಕಬಿಲಿಟಿ. ಪಾಯಿಂಟೇ ಹೇಳುತ್ತೆ, ಯೂನಿವರ್ಸಲಿ ಏನಾಗುತ್ತೆ, ಇದು ಅಪ್ಲಿಕೇಬಲ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಇಂಟೆಂಡೆಡ್ ಟು ಅಪ್ಲೈ ಟು ಆಲ್ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್. ಓಕೆನಾ. ಬಿಸ್ನೆಸ್ ಆಗಿರಬಹುದು, ನಾನ್ ಬಿಸ್ನೆಸ್ ಆಗಿರಬಹುದು, ಸ್ಮಾಲ್ ಬಿಸ್ನೆಸ್ ಆ್ಯಸ್ ವೆಲ್ ಆ್ಯಸ್ ಲಾರ್ಜ್ ಬಿಸ್ನೆಸ್ ಆಗಿರಬಹುದು, ಪಬ್ಲಿಕ್ ಸೆಕ್ಟರ್ ಆಗಿರಬಹುದು, ಪ್ರೈವೇಟ್ ಸೆಕ್ಟರ್ ಆಗಿರಬಹುದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರಬಹುದು ಅಥವಾ ಸರ್ವಿಸ್ ಇಂಡಸ್ಟ್ರಿ ಆಗಿರಬಹುದು, ಯಾವುದೇ ರೀತಿ ಬಿಸ್ನೆಸ್ ಆಗಿರಬಹುದು, ನಾನ್ ಬಿಸ್ನೆಸ್ ಆಗಿರಬಹುದು, ಎಲ್ಲ ಕಡೆನೂ ಕೂಡ ಈ ಪ್ರಿನ್ಸಿಪಲ್ಸ್ ಅನ್ನೋದು ಏನಾಗುತ್ತೆ, ವರ್ಕ್ ಆಗುತ್ತೆ ಅಥವಾ ಅಪ್ಲಿಕೇಬಲ್ ಆಗುತ್ತೆ. ಇದ್ರ ಜೊತೆಗೆ ಈ ಪ್ರಿನ್ಸಿಪಲ್ಸ್ ಏನಾಗುತ್ತೆ, ಬಿಸ್ನೆಸ್ಸಿಂದ ಬಿಸ್ನೆಸ್ಸಿಗೆ ಸ್ವಲ್ಪ ವೇರಿ ಆಗೋ ಚಾನ್ಸಸ್ ಇರುತ್ತೆ. ವೇರಿ ಯಾಕಾಗುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ಸಿನ ಸ್ಕೇಲ್ ಆಫ್ ಆಪರೇಷನ್ ಆಗಿರಬಹುದು ಅಥವಾ ಬಿಸ್ನೆಸ್ಸಿನ ಟೋಟಲ್ ಎನ್ವಿರಾನ್ಮೆಂಟ್ ಆಗಿರಬಹುದು, ಆ ಬಿಸ್ನೆಸ್ಸಲ್ಲಿ ಪ್ರೊಡ್ಯೂಸ್ ಮಾಡುವ ಪ್ರಾಡಕ್ಟ್ ಆಗಿರ್ಬೋದು, ಎಲ್ಲದೂ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ಇದು ಯೂನಿವರ್ಸಲಿ ಅಪ್ಲಿಕೇಬಲ್ ಆಗಿರುತ್ತೆ. ಎಲ್ಲ ರೀತಿಯ ಬಿಸ್ನೆಸ್ಗಳಿಗೂ ಕೂಡ ಈ ಪ್ರಿನ್ಸಿಪಲ್ಸು ಅಪ್ಲೈ ಆಗುತ್ತೆ. ಅಂದರೆ ಬಿಸ್ನೆಸ್ ಅಂತ ಬಂದ್ರ ಮೇಲೆ ಅದು ಸ್ಮಾಲ್ ಬಿಸ್ನೆಸ್ ಆಗಿರಬಹುದು, ಲಾರ್ಜ್ ಬಿಸ್ನೆಸ್ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಆಗಿರಬಹುದು, ಪಬ್ಲಿಕ್ ಸೆಕ್ಟರ್ ಆಗಿರಬಹುದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಸರ್ವಿಸ್ ಇಂಡಸ್ಟ್ರಿ ಆಗಿರ್ಬೋದು, ಯಾವುದೇ ರೀತಿಯ ಬಿಸ್ನೆಸ್ ಆಗಿರ್ಬೋದು, ಈ ಪ್ರಿನ್ಸಿಪಲ್ ಇಲ್ಲಿ ಅಪ್ಲೈ ಆಗಲ್ಲ, ಇಲ್ಲಿ ಅಪ್ಲೈ ಆಗಲ್ಲ, ಇಲ್ಲಿ ಅಪ್ಲೈ ಆಗುತ್ತೆ, ಆ ರೀತಿ ಏನೂ ಇಲ್ಲ. ಪ್ರಿನ್ಸಿಪಲ್ಸ್ ಏನಿದೆಯಲ್ಲ, ಇದು ಏನಿದೆ ಅನ್ನೋದು ಫ್ಯೂಚರ್ ನಿಮಗೆ ಕಾನ್ಸೆಪ್ಟಲ್ಲಿ ಗೊತ್ತಾಗುತ್ತೆ. ಟೋಟಲ್ ಆಗಿ ಪ್ರಿನ್ಸಿಪಲ್ಸ್ ಅಂತ ಏನಿದೆ ಬಿಸ್ನೆಸ್ಸಲ್ಲಿ ಏನು ಕಂಪಲ್ಸರಿ ಆಗಿ ಫಾಲೋ ಮಾಡಲೇಬೇಕು ಅನ್ನುವಂತಹ ಪ್ರಿನ್ಸಿಪಲ್ಸ್ಗಳು ಏನಿದೆ, ಅದು ಎಲ್ಲ ರೀತಿಯ ಬಿಸ್ನೆಸ್ಗಳಿಗೂ ಕೂಡ ಏನಾಗುತ್ತಂತೆ, ಅಪ್ಲೈ ಆಗುತ್ತೆ. ಓಕೆನಾ. ಸೆಕೆಂಡ್ ಒನ್, ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ಅಂದರೆ ಈ ಪ್ರಿನ್ಸಿಪಲ್ಸ್ ಇದೆಯಲ್ಲ, ಇದು ಈ ಪ್ರಿನ್ಸಿಪಲ್ಸ್ನ ಫ್ರೇಮ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಎಕ್ಸ್ಪೆರಿಮೆಂಟ್ ಮಾಡಿ. ಅಂದರೆ ಒಂದು ಬಿಸ್ನೆಸ್ ಇರುತ್ತೆ, ಒಂದು ಬಿಸ್ನೆಸ್ಸಲ್ಲಿ ಎ ಅನ್ನೋನು ಒಬ್ಬ ಓನರ್ ಇರ್ತಾನೆ, ಉಳಿದಿರುವಂತಹ ಮ್ಯಾನೇಜರ್ಸು, ಎಂಪ್ಲಾಯೀಸು ಎಲ್ಲ ಇರ್ತಾರೆ. ಯಾವುದೋ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿರ್ತಾನೆ. ಇದು 2018 ಅಂತ ಅಂದ್ಕೊಳ್ಳಿ. 2018 ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾನೆ. ಆವಾಗ ಒಂದು ರೂಲ್ಸನ್ನು ಬಿಸ್ನೆಸ್ಸಲ್ಲಿ ಮಾಡಿರ್ತಾನೆ. ಅಂದರೆ ಒಂದು ಕೆಲವೊಂದು ಪ್ರಿನ್ಸಿಪಲ್ಸ್ಗಳನ್ನು ಬಿಸ್ನೆಸ್ಸಲ್ಲಿ ಫಾಲೋ ಮಾಡಬೇಕು ಅಂತ ಮಾಡಿರ್ತಾನೆ. ಅವಾಗ ಏನಾಗುತ್ತೆ, ಬರೀ ಒಂದು 10 lakh ಪ್ರಾಫಿಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಅವನಿಗೆ ಗೊತ್ತಾಗುತ್ತೆ ಪ್ರಾಫಿಟ್ ಇನ್ನೂ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಒಂದು ಚೂರು ಚೇಂಜ್ ಆಗಬೇಕು ಅಂತ ಗೊತ್ತಾಗುತ್ತೆ. 2019 ಒಂದು ಚೂರು ಚೇಂಜ್ ಮಾಡ್ತಾನೆ, ಆವಾಗ 15 lakh ಆಗುತ್ತೆ. 20 ಇನ್ನೂ ಒಂದು ಚೂರು ಚೇಂಜ್ ಮಾಡ್ತಾನೆ, ಆವಾಗ 20 lakh ಪ್ರಾಫಿಟ್ ಆಗುತ್ತೆ. 21 22 ಹೀಗೆ ಪ್ರಿನ್ಸಿಪಲ್ಸ್ನ ಒಂದು ಚೂರು ಏನು ಮಾಡ್ತಾ ಹೋಗ್ತಾನೆ, ಅದನ್ನು ಇಂಪ್ರೂವ್ ಮಾಡ್ತಾ ಹೋಗ್ತಾನೆ. ಇಂಪ್ರೂವೈಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಪ್ರಾಫಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಅರ್ಥ, ಒಂದು ಬಿಸ್ನೆಸ್ಸಲ್ಲಿ ಒಂದು ಪ್ರಿನ್ಸಿಪಲ್ನ ಫ್ರೇಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಕ್ಷಣ ಇದೇ ಪ್ರಿನ್ಸಿಪಲ್ಲು ಇದೇ ಬಿಸ್ನೆಸ್ಸಲ್ಲಿ ಇದೇ ರೀತಿ ಇರಬೇಕು ಅಂತ ಫ್ರೇಮ್ ಮಾಡಿರೋದಲ್ಲ. ವರ್ಷದಿಂದ ವರ್ಷಕ್ಕೆ ಥ್ರೂ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಎಕ್ಸ್ಪೆರಿಮೆಂಟ್ ಮಾಡಿ ಆಗಿರಬಹುದು, ಅಥವಾ ಅಬ್ಸರ್ವೇಷನ್ ಹೇಗೆ ಮಾಡಿರ್ತಾರೆ, ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವ ಎಂಪ್ಲಾಯೀಸು ವರ್ಕ್ ಮಾಡುವ ರೀತಿಯನ್ನು ನೀಟಾಗಿ ಅಬ್ಸರ್ವ್ ಮಾಡಿರ್ತಾರೆ. ಮ್ಯಾನೇಜರ್ಸ್ ವರ್ಕ್ ಮಾಡೋ ರೀತಿಯನ್ನು ಅಬ್ಸರ್ವ್ ಮಾಡಿರ್ತಾರೆ. ಅಬ್ಸರ್ವ್ ಮಾಡಿದಾಗ ಗೊತ್ತಾಗಿರುತ್ತೆ ಇವರು ಮಾಡುವ ವರ್ಕಿಂದ ಕರೆಕ್ಟಾಗಿ ನಮಗೆ ಬಿಸ್ನೆಸ್ ಕರೆಕ್ಟಾಗಿ ಪ್ರಾಫಿಟ್ ಆಗ್ತಾ ಇದೆಯಾ, ಗ್ರೋತ್ ಆಗ್ತಿದೆಯಾ, ಡೆವಲಪ್ ಆಗ್ತಿದೆಯಾ, ಅಥವಾ ಇಲ್ಲೇನಾದ್ರು ಒಂಚೂರು ಚೇಂಜಸ್ ಮಾಡಬೇಕಾ, ವರ್ಕಿಂಗ್ ಅವರ್ಸ್ ಆಗಿರ್ಬೋದು, ಮ್ಯಾನೇಜರ್ಸಿನ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಏನಾದರೂ ಚೇಂಜ್ ಮಾಡಬೇಕಾ ಅಂತ ಅಬ್ಸರ್ವ್ ಮಾಡಿರ್ತಾರೆ. ಅಬ್ಸರ್ವೇಷನ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾರೆ. ಯಾವ ರೀತಿ ಎಕ್ಸ್ಪೆರಿಮೆಂಟು, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಒಂದು ಕೆಲಸನ ಕೊಡ್ತಾರೆ. ಆ ಕೆಲಸನ ಇಂತಿಷ್ಟು ಟೈಮಲ್ಲಿ ಮಾಡಬೇಕು ಅಂತ ಹೇಳಿರ್ತಾರೆ. ಅವನಿಗೆ ಆ ಟೈಮಲ್ಲಿ ವರ್ಕ್ನ ಮಾಡೋಕ್ಕೆ ಆಗಲ್ಲ. ಅಂದರೆ ಒಬ್ಬನಿಗಾಗಲ್ಲ ಅಂದ್ರೆ ಮೇಲೆ ಉಳಿದೋರಿಗೂ ಆಗುತ್ತೋ ಆಗಲ್ಲ ಅನ್ನೋದನ್ನು ಕರೆಕ್ಟಾಗಿ ಗ್ರೂಪಲ್ಲಿ ವರ್ಕ್ ಕೊಟ್ಟು ನೋಡ್ತಾರೆ. ಸೊ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಯಾವ ಕೆಲಸ ಯಾವ ಟೈಮಲ್ಲಿ ಯಾವ ರೀತಿ ಆಗುತ್ತೆ, ಯಾವ ರೂಲ್ಸನ್ನು ನಾವು ಫಾಲೋ ಮಾಡಿದ್ರು ಒಳ್ಳೆಯದು ಅನ್ನೋದು ಕೂಡ ನಮಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಒಂದು ಪ್ರಿನ್ಸಿಪಲ್ಸು ಥ್ರೂ ಪ್ರಾಕ್ಟೀಸಿಂದ, ಅಬ್ಸರ್ವೇಷನ್ನಿಂದ, ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ, ಎಕ್ಸ್ಪೀರಿಯನ್ಸಿಂದ, ಪ್ರತಿ ವರ್ಷ ನಾವು ತಗೊಳ್ಳೋ ಎಕ್ಸ್ಪೀರಿಯನ್ಸ್, ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಜಾಬಲ್ಲಿರಿ, ಯಾವುದೇ ಕೆಲಸ ಮಾಡ್ತಾಯಿರಿ, ವರ್ಷದಿಂದ ವರ್ಷಕ್ಕೆ ನಿಮಗೆ ಏನಾಗ್ತಾ ಹೋಗುತ್ತೆ, ನೀವು ಎಕ್ಸ್ಪೀರಿಯನ್ಸ್ಡ್ ಕರೆಕ್ಟಾಗಿ ಆ ಒಂದು ವರ್ಕ್ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗುತ್ತೆ. ನೀವು ಇನ್ನೂ ಕೂಡ ಟ್ಯಾಲೆಂಟ್ ಜಾಸ್ತಿ ಆಗುತ್ತೆ ನಿಮ್ಮದು ಆ ಒಂದು ವರ್ಕಲ್ಲಿ. ಒಂದು
ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮನ್ನು ನೀವೇ ಇಂಪ್ರೂವ್ ಮಾಡ್ಕೋತಾ ಹೋಗ್ತೀರಾ, ಎಫೆಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಚಾನ್ಸ್ ಆಗುತ್ತೆ. ಇದೇ ರೀತಿ ವರ್ಕ್ ಮಾಡುವಂಥ ಪ್ರತಿಯೊಂದು ಎಂಪ್ಲಾಯೀಸ್ಗಳನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು ರೂಲ್ಸ್ಗಳನ್ನು ಅಥವಾ ಪ್ರಿನ್ಸಿಪಲ್ಸ್ಗಳನ್ನು ಬಿಸ್ನೆಸ್ಸಲ್ಲಿ ಫ್ರೇಮ್ ಮಾಡ್ತಾರೆ. ಇನ್ನು ಥರ್ಡ್ ಒನ್ ಏನು ಅಂತ ಹೇಳಿದ್ರೆ ಜನರಲ್ ಗೈಡ್ಲೈನ್ಸ್ ಅಂತ ಹೇಳಿದ್ರೆ ಬಿಸ್ನೆಸ್ಸಲ್ಲಿ ಈ ಪ್ರಿನ್ಸಿಪಲ್ಸ್ ಇದೆಯಲ್ಲ, ಅದು 14 ಪ್ರಿನ್ಸಿಪಲ್ಸ್ ಆಗಿರ್ಬೋದು, 4 ಪ್ರಿನ್ಸಿಪಲ್ಸ್ ಆಗಿರ್ಬೋದು. ಓಕೆನಾ, ಈ ಪ್ರಿನ್ಸಿಪಲ್ಸು ಗೈಡ್ಲೈನ್ಸನ್ನು ಕೊಡುತ್ತೆ. ಅಂದರೆ ವರ್ಕ್ನ ಯಾವ ರೀತಿ ಮಾಡಬೇಕು, ಯಾವ ವೇಯಲ್ಲಿ ಮಾಡಬೇಕು, ಯಾವ ಪ್ರೋಸೆಸ್ಸಲ್ಲಿ ಮಾಡಬೇಕು, ಯಾವ ಟೈಮಿಂದ ಯಾವ ಟೈಮಿಗೆ ಮಾಡಬೇಕು, ಯಾರು ಮಾಡಿದ್ರೆ ಕರೆಕ್ಟಾಗಿರುತ್ತೆ, ಯಾವ ರೀತಿ ಮಾಡಬೇಕು ಅಂತ ಜಸ್ಟ್ ಗೈಡ್ಲೈನ್ಸನ್ನು ಪ್ರೊವೈಡ್ ಮಾಡುತ್ತೆ. ರೆಡಿ ಮೆಟೀರಿಯಲ್ ಅಲ್ಲ ಇದು. ಪ್ರಿನ್ಸಿಪಲ್ಸ್ ಅನ್ನೋದು ರೆಡಿ ಮೆಟೀರಿಯಲ್ ಅಲ್ಲ, ಇದು ಜಸ್ಟ್ ಏನು ಅಂತ ಹೇಳಿದ್ರೆ ಗೈಡ್ಲೈನ್ಸು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಒಳ್ಳೆಯದು ಅನ್ನುವಂತಹ ತತ್ವಗಳು ಅಷ್ಟೇ. ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗಲೇ ಬಿಸ್ನೆಸ್ಸಿಂದ ಬಿಸ್ನೆಸ್ಸಿಗೆ ಏನಾಗುತ್ತೆ, ಪ್ರಿನ್ಸಿಪಲ್ಸು ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಅದೇ ರೆಡಿ ಮೆಟೀರಿಯಲ್ ಆದರೆ ನಾವು ಎಲ್ಲೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಇದ್ದಾಗೆ ನಾವೇನು ಮಾಡಬೇಕು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಪ್ರಿನ್ಸಿಪಲ್ಸ್ ಅನ್ನೋದು ರೆಡಿ ಮೆಟೀರಿಯಲ್ ಅಲ್ಲ, ಜಸ್ಟ್ ಗೈಡ್ಲೈನ್ಸು. ಈ ರೀತಿ ಇರಬೇಕು ಅಂತ, ಈ ರೀತಿ ಇರೋಕ್ಕಾಗಲ್ವ ನಿಮ್ಮ ಬಿಸ್ನೆಸ್ಸಲ್ಲಿ, ಒಂಚೂರು ನೀವು ಚೇಂಜ್ ಮಾಡ್ಕೊಳ್ಬೋದು ಈ ರೀತಿ. ಸೊ ಜನರಲ್ ಗೈಡ್ಲೈನ್ಸ್. ಓಕೆನಾ. ನೆಕ್ಸ್ಟ್ ಒನ್ನು ಮೇನ್ಲಿ ಬಿಹೇವಿಯರಲ್ ಅಂತ ಕರಿತೀವಿ. ಅಂದರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಈಗ ನಾನೇನು ಹೇಳಿದೆ, 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನು ಹೇಳಿದೆ, ಪ್ರತಿಯೊಂದರಲ್ಲೂ ಕೂಡ ಇರುವಂತಹ ವರ್ಕರ್ಸು, ಎಂಪ್ಲಾಯೀಸು, ಓನರ್ಸು ಏನಿರುತ್ತೆ ಅವರ ಮೈಂಡ್ ಸೆಟ್ಟು ಬೇರೆ ಇರುತ್ತೆ. ಅದು ಒಂದು. ಇನ್ನೊಂದು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡುವಂತಹ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಂತಹ ಕಸ್ಟಮರ್ಸಿನ ಒಂದು ಬಿಹೇವಿಯರು ಕೂಡ ಎಕ್ಸಾಕ್ಟಾಗಿ ಒಂದೇ ರೀತಿ ಇರಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅವರ ಬಿಹೇವಿಯರ್ ಕಾನ್ಸೆಪ್ಟ್ ಹೇಗಿರುತ್ತೆ, ಬಿಸ್ನೆಸ್ಸಲ್ಲಿ ಆಗಿರಬಹುದು, ಔಟ್ಸೈಡ್ ಆಗಿರಬಹುದು, ಅವರ ಬಿಹೇವಿಯರ್ ಕಾನ್ಸೆಪ್ಟ್ ಹೇಗಿದೆ, ಅವರ ಟೇಸ್ಟು, ಪ್ರಿಫರೆನ್ಸು ಏನೇನು ಚೇಂಜ್ ಆಗ್ತಾ ಇದೆ, ಅವರ ಡಿಮ್ಯಾಂಡ್ ಏನು ಚೇಂಜ್ ಆಗ್ತಾ ಇದೆ, ಅಥವಾ ಅವರು ಬಿಸ್ನೆಸ್ಸಲ್ಲಿ ವರ್ಕರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇದೆಲ್ಲದೂ ಕೂಡ ಏನಾಗುತ್ತೆ, ಮ್ಯಾಟರ್ ಆಗುತ್ತೆ. ಈ ಮ್ಯಾಟರ್ನ ಮೈಂಡಲ್ಲಿ ಇಟ್ಕೊಂಡು ಏನು ಮಾಡಬೇಕು, ನಾವು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು. ಸೊ ಬಿಹೇವಿಯರಲ್ ಕಾನ್ಸೆಪ್ಟು, ಅವರವರ ಬಿಹೇವಿಯರು, ಬಿಸ್ನೆಸ್ಸಿನ ಬಿಹೇವಿಯರು, ಕಸ್ಟಮರ್ಸಿನ ಬಿಹೇವಿಯರು, ಬಿಸ್ನೆಸ್ಸಿನ ಟೋಟಲ್ ಎನ್ವಿರಾನ್ಮೆಂಟ್ ಬಿಹೇವಿಯರ್ ಮೇಲೆ ಪ್ರಿನ್ಸಿಪಲ್ಸ್ನ ನಾವೇನು ಮಾಡಬೇಕು, ಅಡಾಪ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಫ್ಲೆಕ್ಸಿಬಲ್. ಗೊತ್ತಿದೆ ನಿಮಗೆ, ಫ್ಲೆಕ್ಸಿಬಲ್ ಅಂತ ಹೇಳಿದ್ರೆ ಆಲ್ವೇಸ್ ನಾವು ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರಬಹುದು ಒಂದೇ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎವ್ರಿ ಡೇ ಕಸ್ಟಮರಿನ ಟೇಸ್ಟು, ಪ್ರಿಫರೆನ್ಸು ಚೇಂಜ್ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ. ಆ್ಯಂಡ್ ಆಲ್ಸೋ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವಂತಹ ವರ್ಕರ್ಸಿನ ನೀಡು ಅದು ಕೂಡ ಚೇಂಜ್ ಆಗ್ತಾ ಇರುತ್ತೆ, ಅಥವಾ ಅವರ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗ್ತಾ ಇರುತ್ತೆ, ಅಥವಾ ಗೌರ್ನಮೆಂಟಿನ ರೂಲ್ಸು ರೆಗ್ಯುಲೇಷನ್ಸು ಚೇಂಜ್ ಆಗ್ತಾ ಇರುತ್ತೆ. ಸೊ ಎಲ್ಲವೂ ಚೇಂಜ್ ಆಗ್ತಾ ಇರೋ ಟೈಮಲ್ಲಿ ನಮ್ಮ ಬಿಸ್ನೆಸ್ ಈ ವರ್ಷ ಇದ್ದಾಗೆ ಮುಂದಿನ ವರ್ಷ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ಮಾಡಿಫೈ ಮಾಡ್ತಾ ಹೋಗಬೇಕು. ಏನು ಬಿಸ್ನೆಸ್ಸಲ್ಲಿ ಏನಾದರೂ ಒಂದು ಚೇಂಜಸ್ ಆಯಿತು ಅಂದರೆ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವ ವರ್ಕರ್ಸ್ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನು ನಾವು ಪ್ರೊವೈಡ್ ಮಾಡೋದು. ಕಸ್ಟಮರ್ಸಿನ ಟೇಸ್ಟ್ ಪ್ರಿಫರೆನ್ಸು ಏನಾದರೂ ಚೇಂಜ್ ಆಗ್ತಿದೆಯಾ, ಅದಕ್ಕೆ ಸರಿಯಾಗಿ ನಮ್ಮ ಬಿಸ್ನೆಸ್ಸಿನ ರೂಲ್ಸನ್ನು ನಾವು ಚೇಂಜ್ ಮಾಡ್ಕೊಳ್ಳೋದು. ಗೌರ್ನಮೆಂಟಿನ ರೂಲ್ಸು ರೆಗ್ಯುಲೇಷನ್ಸು ಏನಾದರೂ ಚೇಂಜ್ ಆದರೆ ಅದಕ್ಕೆ ಸರಿಯಾಗಿ ನಮ್ಮ ಬಿಸ್ನೆಸ್ಸನ್ನು ಮಾಡಿಫೈ ಮಾಡ್ಕೊಳ್ಳೋದು. ಟೋಟಲ್ಲಾಗಿ ಫ್ಲೆಕ್ಸಿಬಲ್ ಅಂತ ಹೇಳಿದ್ರೆ ನಾವೇನು ಬಿಸ್ನೆಸ್ಸಲ್ಲಿ ಫಾಲೋ ಮಾಡೋ ಪ್ರಿನ್ಸಿಪಲ್ಸ್ ಇರುತ್ತಲ್ಲ, ಆ ಪ್ರಿನ್ಸಿಪಲ್ಸ್ನ ಚೇಂಜಸ್ಸಿಗೆ ತಕ್ಕನಾಗಿ ನಾವು ಮಾಡಿಫೈ ಮಾಡ್ತಾ ಹೋಗಬೇಕು. ನಾನು ಆಲ್ರೆಡಿ ಹೇಳಿದಾಗಲೇ ಪ್ರಿನ್ಸಿಪಲ್ಸು ರೆಡಿ ಮೆಟೀರಿಯಲ್ ಅಲ್ಲ, ಅದನ್ನು ನಾವೇನು ಮಾಡ್ತಾ ಹೋಗಬೇಕು, ಸರಿಯಾದ ಸಮಯಕ್ಕೆ ಬೇಕಾದ ರೀತಿ ಅದನ್ನು ಮಾಡಿಫೈ ಮಾಡ್ತಾ ಹೋಗಬಹುದು. ಓಕೆನಾ. ನೆಕ್ಸ್ಟ್ ಒನ್ನು ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ಸ್ ಹಾಗಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಇದ್ದೇ ಇರುತ್ತೆ. ಅಂದರೆ ಯಾವ ಕಾರಣಕ್ಕಾಗಿ ನಾವು ಆ ವರ್ಕ್ನ ಮಾಡಬೇಕು, ಅಥವಾ ಯಾವ ಕಾರಣಕ್ಕೆ ಆ ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೋಬೇಕು, ಮಾಡೋದ್ರಿಂದ ನಮಗೆ ಏನು ಎಫೆಕ್ಟ್ ಆಗುತ್ತೆ, ಏನು ಪರಿಣಾಮಗಳು ಸಿಗುತ್ತೆ ಅಂತ ಹೇಳ್ಕೊಂಡು ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಕೂಡ ಇದ್ದೇ ಇರುತ್ತೆ. ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ನಾವು ಯೋಚನೆ ಮಾಡಿನೇ ಮಾಡ್ತೀವಿ, ಯಾಕೆ ಮಾಡಬೇಕು, ಮಾಡೋದ್ರ ಮೇಲೆ ಇದರಿಂದ ಏನಾಗುತ್ತೆ, ಏನು ಇಫೆಕ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಯೋಚನೆ ಮಾಡಿಬಿಟ್ಟೆ ನಾವು ಕೆಲಸ ಮಾಡ್ತೀವಿ ಅಲ್ವಾ. ಇಲ್ಲೂ ಕೂಡ ಹಾಗೆ ನಾವು ಒಂದು ಬಿಸ್ನೆಸ್ಸಲ್ಲಿ ಒಂದು ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾದ್ರೆ 14 ಪ್ರಿನ್ಸಿಪಲ್ಸ್ ಆಗಿರ್ಬೋದು ನೋಡಿ, ಯಾವುದೇ ಆಥರ್ಸ್ ಆಗಿರಬಹುದು ಒಂದು ಪ್ರಿನ್ಸಿಪಲ್ನ ಕೊಡ್ತಾ ಇದ್ದಾರೆ, ಬಿಸ್ನೆಸ್ಸಲ್ಲಿ ಈ ಥರ ಪ್ರಿನ್ಸಿಪಲ್ ಇರಬೇಕು ಅಂತ ಒಂದು ಪ್ರಿನ್ಸಿಪಲ್ನ ಏನು ಜನ್ರೇಟ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ತುಂಬ ಅಬ್ಸರ್ವ್ ಮಾಡಿರ್ತಾರೆ. ಓಕೆನಾ. ತುಂಬ ಅಬ್ಸರ್ವ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಸಮ್ಟೈಮ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿ ಆ ಒಂದು ಪ್ರಿನ್ಸಿಪಲ್ನ ಫ್ರೇಮ್ ಮಾಡಿರ್ತಾರೆ. ಆ ಪ್ರಿನ್ಸಿಪಲ್ನ ಫ್ರೇಮ್ ಮಾಡುವಾಗಲೇ ಅವರಿಗೆ ಗೊತ್ತಿರುತ್ತೆ ಈ ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೊಳ್ಳೋ ಕಾರಣ ಏನು,
ಯಾವ ರೀಸನ್ನಿಗೆ ಈ ಪ್ರಿನ್ಸಿಪಲ್ನೇ ಪರ್ಟಿಕ್ಯುಲರ್ ಆಗಿ ಅಡಾಪ್ಟ್ ಮಾಡ್ಕೋಬೇಕು ಆ್ಯಂಡ್ ಇದರಿಂದ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿಸ್ನೆಸ್ಸಲ್ಲಿ. ಓಕೆನಾ, ಇಫೆಕ್ಟ್ ಅಂದ ತಕ್ಷಣ ನೀವು ಅದರಿಂದ ಏನೋ ಅಡ್ಡ ಪರಿಣಾಮಗಳು ಅಂತ ಆ ರೀತಿ ಯೋಚನೆ ಮಾಡೋಕ್ಕೆ ಬರಲ್ಲ. ಕೆಲವೊಂದು ಸಲ ಬಿಸ್ನೆಸ್ಸಲ್ಲಿ ನಾವು ಏನು ಇನ್ವಾಲ್ವ್ ಮಾಡ್ಕೊಳ್ಳುವಂತಹ ಪ್ರಿನ್ಸಿಪಲಿಂದ ನಮಗೆ ಲಾಸು ಆಗಬಹುದು, ಪ್ರಾಫಿಟು ಆಗಿರಬಹುದು. ಸೊ ಎಫೆಕ್ಟು ಅದು ಗುಡ್ ಆರ್ ಬ್ಯಾಡ್ ಅದು ನಮಗೆ ಲೆಕ್ಕಕ್ಕೆ ಬರಲ್ಲ. ಫಸ್ಟು ಅದನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ನಾವು ಫಸ್ಟೇನು ಯೋಚನೆ ಮಾಡ್ತೀವಿ, ಯಾವುದೇ ಪ್ರಿನ್ಸಿಪಲ್ನ ಬಿಸ್ನೆಸ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋ ಟೈಮಲ್ಲೂ ಕೂಡ ಒಳ್ಳೇದಾಗಬೇಕು, ಒಳ್ಳೆ ಪ್ರಾಫಿಟ್ ಆಗಬೇಕು ಅಂತಲೇ ಅಡಾಪ್ಟ್ ಮಾಡ್ಕೋತೀವಿ. ಬಟ್ ಆದರೂ ಕೂಡ ಸಮ್ ಟೈಮ್ ಏನಾಗುತ್ತೆ, ಲಾಸ್ ಆಗುತ್ತೆ. ಹಾಗಾಗಿ ಯಾವುದೇ ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕಾಸು ಇಫೆಕ್ಟ್ ರಿಲೇಷನ್ಶಿಪ್ಪು ಇದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಎಷ್ಟು ಬೆಸ್ಟ್ ಆಗುತ್ತೆ, ಎಷ್ಟು ಒಳ್ಳೆಯದು, ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಒಳ್ಳೆ ಎಫೆಕ್ಟ್ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಿಬಿಟ್ಟೆ ನಾವೇನು ಮಾಡಬೇಕು, ಆ ಪ್ರಿನ್ಸಿಪಲ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಅದೇ ರೀತಿ ಇಲ್ಲಿ ಹೇಳಿರೋದೇನು, ಎಲ್ಲ ಪ್ರಿನ್ಸಿಪಲ್ಸು ಕೂಡ ಅದರದ್ದೇ ಆದ ಕಾಸು ಇಫೆಕ್ಟ್ ರಿಲೇಷನ್ಶಿಪ್ನ ಹೊಂದಿರುತ್ತೆ. ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ, ಅದನ್ನು ಫಾಲೋ ಮಾಡೋದ್ರಿಂದ ಈ ರೀತಿ ಇಫೆಕ್ಟ್ ಆಗುತ್ತೆ ಅನ್ನೋದು ಮುಂಚೆನೇ ನಮಗೆ ಒಂದು ಅಂದಾಜಿರುತ್ತೆ. ಸೊ ಹಾಗಾಗಿ ಇವರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಪ್ರಿನ್ಸಿಪಲ್ಸು ಕೂಡ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ ಬೇಸ್ ಮೇಲೆ ನಾವು ಅಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಒನ್ನು ಕಾಂಟಿಂಜೆಂಟ್. ಈ ಪಾಯಿಂಟಿನ ಮೀನಿಂಗ್ನ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಜಸ್ಟ್ ಇನ್ನೂ ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಹಿಯರ್ ನೋಡಿ, ಕಾಂಟಿಂಜೆಂಟ್ ಅಂತ ಹೇಳಿದ್ರೆ ಡಿಪೆಂಡೆಂಟ್ ಅಂತ ಅರ್ಥ. ಅಂದರೆ ಏನು, ಬಿಸ್ನೆಸ್ ಅಂತ ಬಂದಾಗ ಎವ್ರಿ ಸಿಚುಯೇಷನು ಸೇಮ್ ಇರಲ್ಲ, ಹೌದಾ? ಟೈಮಿಂದ ಟೈಮಿಗೆ, ಡೇ ಬೈ ಡೇ ಏನಾಗ್ತಾ ಹೋಗುತ್ತೆ, ಸಿಚುಯೇಷನು ಚೇಂಜ್ ಆಗ್ತಾ ಹೋಗುತ್ತೆ. ಈಗಿರುವಂತಹ ಪಾಯಿಂಟ್ ಟೈಮು ನೆಕ್ಸ್ಟ್ ಪಾಯಿಂಟಿಗೆ ಏನಾಗುತ್ತೆ, ವೇರಿ ಆಗುತ್ತೆ, ಚೇಂಜಸ್ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಬಿಸ್ನೆಸ್ಸಲ್ಲಿ ಸಮ್ ಪ್ರಿನ್ಸಿಪಲ್ಸ್ ಏನಿರುತ್ತಲ್ಲ, ಆ ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಎಕ್ಸಾಕ್ಟ್ ಸಿಚುಯೇಷನ್ ಏನಿದೆ, ಆ ಪಾಯಿಂಟ್ ಆಫ್ ಸಿಚುಯೇಷನ್ ಏನಿದೆ, ಆ ಸಿಚುಯೇಷನ್ ಬೇಸ್ ಮೇಲೆ ನಾವೇನು ಮಾಡಬೇಕು, ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೋಬೇಕು. ಎಲ್ಲ ಬಿಸ್ನೆಸ್ಸು ಎಲ್ಲ ಪ್ರಿನ್ಸಿಪಲ್ಸ್ಗಳನ್ನು ಅಡಾಪ್ಟ್ ಮಾಡ್ಕೋಬೇಕು ಅನ್ನುವಂತಹ ರೂಲ್ಸ್ ಎಲ್ಲೂ ಇಲ್ಲ. ಇಂಥ ಪ್ರಿನ್ಸಿಪಲ್ಸ್ಗಳನ್ನು ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ಸಿಗೆ ಒಳ್ಳೆಯದಾಗುತ್ತೆ ಅಂತ ಪ್ರಿನ್ಸಿಪಲ್ಸ್ನ ಫ್ರೇಮ್ ಮಾಡಿರ್ತಾರೆ ಕೆಲವೊಂದು ಆಥರ್ಸ್ಗಳು, ಅಥವಾ ಪ್ರಿನ್ಸಿಪಲ್ಸ್ನ ಫ್ರೇಮ್ ಮಾಡಿರ್ತಾರೆ. ಬಿಟ್ಟರೆ ಎಲ್ಲ ಪ್ರಿನ್ಸಿಪಲ್ಸ್ಗಳನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಲೇಬೇಕು ಅಂತಿಲ್ಲ, ಬಟ್ ಮಾಡಿದರೆ ಒಳ್ಳೆಯದು ಅಂತ. ಈ ರೀತಿ ಇರುವಾಗ ನೀವು ಪ್ರಿನ್ಸಿಪಲ್ಸ್ಗಳನ್ನು ನಾವು ಇದು ಹೇಳಿಲ್ಲ ಆ ರೀತಿ ಬರೋದಿಲ್ಲ. ನಾವೇ ನಮ್ಮ ಬಿಸ್ನೆಸ್ಸಿಗೆ ಪ್ರಿನ್ಸಿಪಲ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಸಿಚುಯೇಷನ್ ಹೇಗಿದೆ, ಬಿಸ್ನೆಸ್ಸಿನ ಸಿಚುಯೇಷನ್ ಹೇಗಿದೆ, ಮಾರ್ಕೆಟ್ ಸಿಚುಯೇಷನ್ ಹೇಗಿದೆ, ಗೌರ್ನಮೆಂಟು ಯಾವ ರೀತಿ ರೂಲ್ಸು ರೆಗ್ಯುಲೇಷನ್ಸ್ನ ಫ್ರೇಮ್ ಮಾಡಿದೆ, ನೆಕ್ಸ್ಟು ಕಸ್ಟಮರ್ಸಿನ ಟೇಸ್ಟ್ ಪ್ರಿಫರೆನ್ಸಿನ ಸಿಚುಯೇಷನ್ ಹೇಗಿದೆ, ನಮ್ಮ ಒಂದು ಮನಿ ಮ್ಯಾಟರು ಕೂಡ ಅಲ್ಲಾಗುತ್ತೆ. ನಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಆ ಸಿಚುಯೇಷನ್ ಏನಿದೆ, ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಪ್ರಿನ್ಸಿಪಲ್ನ ಇವತ್ತು ಅಡಾಪ್ಟ್ ಮಾಡ್ತಾ ಇದ್ದೀವಿ, ಇವತ್ತು ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಈ ಪ್ರಿನ್ಸಿಪಲ್ನ ನಮ್ಮ ಬಿಸ್ನೆಸ್ಸಿಗೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಸಿಚುಯೇಷನ್ ಏನಿದೆ ಅಂತ ಹೇಳ್ಕೊಂಡು ಸ್ಟಡಿ ಮಾಡಿ ಆ ನಂತರ ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಒಂದು ಸಲ ಹೇಳ್ತಾ ಹೋಗ್ತೀನಿ. ಹಿಯರ್ ನೋಡಿ, ಯೂನಿವರ್ಸಲ್ ಅಪ್ಲಿಕಬಿಲಿಟಿ ಎಲ್ಲ ಬಿಸ್ನೆಸ್ಸಿಗೂ, ಎಲ್ಲ ರೀತಿಯ ಬಿಸ್ನೆಸ್ಗಳಿಗೂ, ಸ್ಮಾಲು, ಲಾರ್ಜು, ಮಿಡಲ್ಲು, ಎಲ್ಲ ರೀತಿಯ ಬಿಸ್ನೆಸ್ಗಳಿಗೂ ಅಪ್ಲೈ ಆಗುವಂತಹ ಪ್ರಿನ್ಸಿಪಲ್ಸು ಏನಾಗಿರುತ್ತೆ, ಇದಾಗಿರುತ್ತೆ. ಅದಕ್ಕಾಗಿ ಇದರ ಒಂದು ಫೀಚರು ಎಲ್ಲ ಬಿಸ್ನೆಸ್ಸಿಗೂ ಅಪ್ಲೈ ಆಗುತ್ತೆ. ಸೆಕೆಂಡ್ ಒನ್, ಫಾರ್ಮಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನು. ಈ ಒಂದು ಪ್ರಿನ್ಸಿಪಲ್ಸ್ಗಳು, 14 ಪ್ರಿನ್ಸಿಪಲ್ ಆಗಿರ್ಬೋದು, 4 ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಎಲ್ಲ ಪ್ರಿನ್ಸಿಪಲ್ಸ್ಗಳು ಫ್ರೇಮ್ ಆಗಿರೋದು ಅಥವಾ ರೆಡಿ ಆಗಿರೋದು ನಮಗೆ ಯಾವ ಮೂಲಕ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ಆ ಪ್ರಿನ್ಸಿಪಲ್ಸ್ನ ಯಾರು ಫ್ರೇಮ್ ಮಾಡಿರ್ತಾರಲ್ಲ ಅವರು ಥ್ರೂ ಅಬ್ಸರ್ವೇಷನ್ ಆಗಿರ್ಬೋದು, ಪ್ರಾಕ್ಟೀಸ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇದರಿಂದ ಫ್ರೇಮ್ ಮಾಡಿರ್ತಾರೆ. ನೆಕ್ಸ್ಟು ಫ್ಲೆಕ್ಸಿಬಲ್ಲು. ಬಿಸ್ನೆಸ್ಸಿನ ಒಂದು ಪೊಸಿಷನ್ನು ಅಥವಾ ಒಂದು ಏನು ಸ್ಟ್ಯಾಂಡಿಂಗ್ ಇರುತ್ತೆ, ಪ್ರತಿ ಸಲನೂ ಕೂಡ ಒಂದೇ ರೀತಿ ಇರೋದಿಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ಸಿಗೆ ತಕ್ಕ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿದ್ರೆ ಚೇಂಜಸ್ಸು ಪ್ರತಿಯೊಂದು ಟೈಮು ಕೂಡ ನಾವು ಒಂದೇ ಥರ ಇರೋದಿಲ್ಲ, ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ಸಿಗೆ ತಕ್ಕನಾಗಿ ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡ್ಕೊಳ್ಬಹುದು, ಪ್ರಿನ್ಸಿಪಲ್ಸ್ನು ಕೂಡ ನಾವು ಮಾಡಿಫೈ ಮಾಡ್ಕೊಳ್ಬಹುದು ಅಂತಾಗಿರುತ್ತೆ. ಮೇನ್ಲಿ ಬಿಹೇವಿಯರಲ್ ಅಂತ ಹೇಳಿದ್ರೆ ಬಿಹೇವಿಯರಿಗೆ ಸಂಬಂಧಪಟ್ಟಿರೋ ಕಾನ್ಸೆಪ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ಲಿ ವರ್ಕ್ ಮಾಡುವಂತಹ ಹ್ಯೂಮನ್ಸ್, ಅದು ವರ್ಕರ್ಸ್ ಆಗಿರಬಹುದು, ಮ್ಯಾನೇಜರ್ಸ್ ಆಗಿರ್ಬೋದು, ಓನರ್ಸ್ ಆಗಿರ್ಬೋದು, ಅವರ ಬಿಹೇವಿಯರ್ ಮೇಲೆ ಪ್ರಿನ್ಸಿಪಲ್ಸು ಏನಾಗುತ್ತೆ, ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಒನ್, ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ಪು. ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನು ಎಫೆಕ್ಟ್ ಆಗುತ್ತೆ, ಅದರ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್ಪು ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಪ್ರಿನ್ಸಿಪಲ್ಸಿಗೂ ಕೂಡ ಸಪ್ರೇಟು ಏನೇನು ಎಫೆಕ್ಟ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಅನ್ನುವಂಥದ್ದಾಗಿರುತ್ತೆ. ಕಾಂಟಿಂಜೆಂಟ್ ಅಂತ ಹೇಳಿದ್ರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಸಿಚುಯೇಷನ್ನು ಡೇ ಬೈ ಡೇ ಅಥವಾ ಟೈಮಿಂದ ಟೈಮಿಗೆ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗೋ ಟೈಮಲ್ಲಿ ಯಾವ ರೀತಿಯಾಗಿ
ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೋಬೇಕು. ಈ ಟೈಮಲ್ಲಿ ಒಂದು ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡಿಕೊಂಡ್ರೆ ನಾಳೆ ಇನ್ನೊಂದು ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿರೋ ಟೈಮು ನಾಳೆಗೆ ಚೇಂಜ್ ಆಗುತ್ತೆ. ಸೊ ಸಿಚುವೇಶನ್ನ ನೋಡಿ ನಾವೇನು ಮಾಡಬೇಕು, ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಆಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಕಾನ್ಸೆಪ್ಟು, ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು. ಹೋಪ್ಫುಲಿ ನಿಮಗೆ ಈ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿರೋ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ. ಡೀಪಾಗಿ ಹೇಳ್ತಾ ಹೋದರೆ ಒಂದು ಪಾಯಿಂಟಿಗೆ 1 hour ಬೇಕಾಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ಸಿಂಪಲ್ಲಾಗಿ ಹೇಳಿ ಮುಗಿಸಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕೂಡ ಕಮೆಂಟಲ್ಲಿ ಪಾಯಿಂಟನ್ನು ಕೇಳಿ, ಎಗೈನ್ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಬರುತ್ತೆ. ಅದು ಫೇಯಾಲ್ ಪ್ರಿನ್ಸಿಪಲ್ಸು, ನೆಕ್ಸ್ಟು ಟೇಲರ್ ಪ್ರಿನ್ಸಿಪಲ್ಸು ಬಂದಿರುತ್ತೆ. ಫಸ್ಟು ನಾವು ಫೇಯಾಲ್ ಪ್ರಿನ್ಸಿಪಲ್ಸ್ ನೋಡೋಣ. 14 ಪ್ರಿನ್ಸಿಪಲ್ಸು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟು ಟೇಲರ್ ಹೇಳ್ತೀನಿ. ಓಕೆನಾ? ಸೊ ಅಲ್ಲಿವರೆಗೂ ಕೂಡ ಚಾನಲ್ನ ನೋಡ್ತಾ ಇರಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸಿಗೆ ನಾನು ಇಷ್ಟು ದಿನ ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದೆ, ಎಕ್ಸಾಮ್ ಮುಗಿಯೋವರೆಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಯಾವುದೇ ರೀತಿಯ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಇರಲಿಲ್ಲ. ಇವಾಗ ಸೆಕೆಂಡ್ ಇಯರ್ ಬಿಸ್ನೆಸ್ಸು ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ. ಫಸ್ಟ್ ಚಾಪ್ಟರಿನ ಕ್ಲಾಸಸ್ಸು ಆಲ್ರೆಡಿ ಮುಗಿದಿದೆ. ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದರೆ ಹೋಗಿ ವಾಚ್ ಮಾಡಬಹುದು. ಸೆಕೆಂಡ್ ಚಾಪ್ಟರ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಇದೇ ರೀತಿ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನೀವು ಆ ಕಾನ್ಸೆಪ್ಟನ್ನು ವಾಚ್ ಮಾಡಬಹುದು. ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್. ಗುಡ್ ಲಕ್ ಫಾರ್ ದ ಫ್ಯೂಚರ್.